ಸ್ನೇಹಿತರೆ ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಂತ್ ಸಂಪಾಜೆ. ಕಳೆದ 8 ತಿಂಗಳ ಹಿಂದೆ ನಾವು ಮಾಡಿದಂಥ ಸ್ಟೋರಿ ಸುಳ್ಯದ ಜಯನಗರದ ಚಂದ್ರಶೇಖರ್ ಅವರ ದಾರುಣ ಸ್ಥಿತಿ. ಅವರು ಮಲಗಿದಲ್ಲೇ ಆಗಿ ಚಿಕಿತ್ಸೆಗೆ ದುಡ್ಡೂ ಇಲ್ಲದೆ ಪರದಾಟ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅವರ ಮನೆಗೆ ತೆರಳಿ ಸ್ಟೋರಿಯನ್ನು ಮಾಡಿ ಆ ಮನೆಯ ಪಕ್ಕದ ಮನೆಯವರೆಲ್ಲ ಮಾಡ್ತಿದ್ದಂತಹ ಸಹಕಾರ, ಅವರಿಗೆ ಊಟಕ್ಕಾಗಿರ್ಬೋದು ಅಥವಾ ಜೀವನಕ್ಕಾಗಿರ್ಬೋದು, ಅವರು ಕೊಟ್ಟಂತಹ ಸಹಕಾರದಿಂದ ಆಗಿರ್ಬೋದು, ನಮ್ಮನ್ನು ಅವ್ರು ಕರೆಸ್ಕೊಂಡು ಈ ವಿಡಿಯೋ ಮಾಡಬೇಕು ಸರ್ ಅಂತ ಹೇಳಿದಾಗ ಆ ಫ್ಯಾಮಿಲಿ ಜೊತೆ ನಿಂತು ವಿಡಿಯೋ ಮಾಡಿ ನೀವು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಅವರಿಗೆ ಸಹಾಯ ಮಾಡಿದ್ದೀರಿ. ನೋಡಿ, ಅವತ್ತೊಂದು ಮನೆಯನ್ನು ಅವರಿಗೆ ಮಾಡಿ ನಿರ್ಮಾಣ ಆಯಿತು. ಅವರ ಮನೆ ಅದನ್ನು ಸರಿ ಮಾಡಿದ್ವಿ. ಸೋರುವಿಕೆ ಎಲ್ಲ ಇದ್ದ ಜಾಗ ಎಲ್ಲ ಕರೆಕ್ಟ್ ಆಯಿತು. ಆನಂತರ ಇದ್ದಿದ್ದು ಒಂದೇ, ಅವರ ಆರೋಗ್ಯದಲ್ಲಿ ಚೇತರಿಕೆ ಕಾಣಬೇಕು, ಅವರು ಎಲ್ಲರಂತೆ ಓಡಾಡಬೇಕು. ಅವರಿಗೆ ಥೆರಪಿ ಮಾಡಿಸಿ, ಮಸಾಜ್ ಥೆರಪಿ ಅದು ಎಲ್ಲವೂ ಕೂಡ ಮಾಡಿದ ನಂತರ ಈಗ ಜಯನಗರದ ಚಂದ್ರಶೇಖರ್ ಅವರು ಹೇಗಿದ್ದಾರೆ ಅನ್ನೋದನ್ನು ನೋಡೋಣ. ಹಾಗೆ ಚಂದ್ರಶೇಖರ್ ಅವರು ಈಗ ಆರಾಮವಾಗಿ ಎಲ್ಲರಂತೆ ಅವರು ನಡೆದಾಡುವ ಮಟ್ಟಕ್ಕೆ ನಿಂತಿದ್ದಾರೆ ಅಂತ ಹೇಳಿದ್ರೆ ಅದು ದೊಡ್ಡ ಖುಷಿ. ಅದು ಒಬ್ಬರ ಇಬ್ಬರ ಯಶಸ್ಸು ಅಲ್ಲ, ಅದರ ಹಿಂದೆ ತುಂಬ ಜನ ಇದ್ದಾರೆ. ಅದು ಎಲ್ಲರದ್ದು ಯಶಸ್ಸೇ. ಯಾಕಂದರೆ ಅವ್ರನ್ನ ಆರೈಕೆ ಮಾಡಿದ್ರಿಂದ ಹಿಡಿದದ್ದು, ಅವರಿಗೆ ಊಟ ತಂದು ಕೊಟ್ಟಿದ್ದರಿಂದ ಹಿಡಿದದ್ದು, ಅವರಿಗೆ ಸ್ನಾನ ಮಾಡಿಸಿದ್ರಿಂದ ಹಿಡಿದದ್ದು, ಅವರನ್ನು ಪ್ರಚಾರ ಮಾಡಿ ನಿಮ್ಮಲ್ಲವರೆಗೆ ತಲುಪಿಸಿ ನೀವು ಅವರಿಗೆ ಸಹಕಾರ ಕೊಡಲಿಕ್ಕೆ ಬಂದಂಥ ರೀತಿಯಾಗಿರ್ಬೋದು, ಆ ಒಂದು ಆರ್ಥಿಕ ಸ್ಥಿತಿ ಅವರಿಗೆ ಕ್ರೋಢೀಕರಣ ಆಯಿತು. ಅದೇ ರೀತಿ ಅವರಿಗೆ ಶಸ್ತ್ರಚಿಕಿತ್ಸೆಯ ಮೂಲಕ ಅವರು ನಡೆದಾಡುವಂಥ ಸ್ಥಿತಿಗೆ ಮಾಡಿದ್ದಾರೆ. ಹಾಗಾದರೆ ಅವರ ಸ್ಥಿತಿ ಹೇಗಿದೆ ಬನ್ನಿ ಅವ್ರನ್ನೇ ಖುದ್ದಾಗಿ ನಾವು ಮಾತಾಡ್ಸೋಣ. ಚಂದ್ರಶೇಖರ್ ಅವರೇ ನಮಸ್ತೆ. ನಮಸ್ತೆ. ಹೇಗಿದ್ದೀರಿ? ನಿಮ್ಮ ಸಹಕಾರ ಚೆನ್ನಾಗಿದ್ದೀರಿ? ಈಗ ಊರಿನವರ ಸಹಕಾರ ಎಲ್ಲದನ್ನ ನೀವೀಗ ನಡೆಯುವ ಸ್ಥಿತಿಗೆ ನಡಿಬೋದಾ ನಿಮಗೀಗ? ಇದಕ್ಕೆ ಬಂದಿದ್ದೀರಿ, ಸ್ವಲ್ಪ ದಿವಸ ಫುಲ್ ನಡೀತೀರಿ ಅಲ್ಲ? ಹೌದಾ? ಬನ್ನಿ ನೋಡೊಮ್ಮೆ ನಡೆಯುವ. ನೋಡಿ, ಇವತ್ತು ನಿಧಾನ ಹೋಗಿ, ತೊಂದರೆ ಇಲ್ಲ. ನೋಡಿ, ಚಂದ್ರಶೇಖರ್ ಅವರು ಇಷ್ಟರ ಮಟ್ಟಿಗೆ ಆಗಿದ್ದಾರೆ. ಅವರ ಪರಿಸ್ಥಿತಿ ಅವತ್ತು ಹೇಗಿತ್ತು, ಈಗ ನೋಡಿ ಚಂದ್ರಶೇಖರ್ ಅವರು ಯಾವ ಥರ ಇದ್ದಾರೆ, ಇಲ್ಲಿ ಹೇಗೆ ಅವರ ಡೆವಲಪ್ಮೆಂಟ್ ಆಗಿದೆ ಊರಿನವರ ಸಹಕಾರ ಅಲ್ವಾ? ಊರಿನವರು ಮತ್ತೆ ಬಾಕಿ ಪರ ಊರಿನವರು ಎಲ್ಲರೂ ದುಡ್ಡೆಲ್ಲ ಕೊಟ್ಟಿದ್ದಾರಲ್ಲ ನಿಮಗೆ ತುಂಬ ಸಂಖ್ಯೆಯಲ್ಲಿ ಅಲ್ವಾ? ನೀವು ಇವತ್ತು ಇಷ್ಟು ಹುಷಾರಾಗ್ಲಿಕ್ಕೆ ಕಾರಣ ಅಲ್ವಾ? ಬಂದವರು ನೋಡಿ, ಇವರೆಲ್ಲ ತುಂಬ ಇವರು ನಿಮಗೆ ನೀವು ಅಂದ್ಕೊಂಡಿದ್ರಾ ನಾನು ಇಷ್ಟು ಆರೋಗ್ಯದಲ್ಲಿ ಇಷ್ಟು ಇದಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಎಣಿಸಿಕೊಂಡಿದ್ದೆ. ಆದ್ರೆ ದೇವ್ರಿಗೂ ಬಿಡ್ಲಿಲ್ಲ, ಊರಿನವರು ಬಿಡ್ಲಿಲ್ಲ. ಎಲ್ಲರ ಸಹಕಾರ. ಬೆಳಿಗ್ಗೆ ಬರ್ತಾರೆ ಇವರು, ನಡೆಸ್ತಾರೆ. ಸಂಜೆ ಅಲ್ಲಿವರೆಗೆ ಹೋಗ್ತೇವೆ ನಾವು. ಇವರು 2 ದಿವಸ ಮತ್ತೊಬ್ಬ. ನಿಮಗೆ ಸುಸ್ತು ಏನಾಗುದಿಲ್ಲ? ಅಷ್ಟು ಇದೆಲ್ಲ, ಕಾಲು ಸ್ವಲ್ಪ ಇದೆಲ್ಲ ನಡೆಯುವಾಗ ಏನಾಗ್ತದೆ ನಿಮಗೆ? ಅದು ಸ್ವಲ್ಪ ಇಲ್ಲಿ ಗಂಟು ನೋವು ಅಲ್ಲಿಯಾ? ಕೂತು ಇಲ್ಲ ಸ್ವಲ್ಪ ನೋವು ಆಗ್ತದೆ, ಬಟ್ ನಡಿಬೋದಲ್ಲ ನಿಮಗೆ ಆರಾಮಕ್ಕೆ? ನೋಡೊಮ್ಮೆ ಇಲ್ಲಿಗೆ ಈಚೆಗೆ ಬನ್ನಿ. ಹಾಗೆ ನೋವು ಇಲ್ಲ, ಅದು ಸುಸ್ತಾಗುದು ಅಲ್ಲಿ ಸ್ವಲ್ಪ. ನೋಡಿ, ಅರ್ಧ ಕಿಲೋಮೀಟರ್ ವರೆಗೆ ಡೈಲಿ ವಾಕಿಂಗ್ ಎಲ್ಲ ಮಾಡ್ತಾರೆ. ಬೆಳಿಗ್ಗೆ ಅಲ್ಲಿವರೆಗೆ ಹೋಗ್ತೇವೆ. ಥೆರಪಿ ಬರ್ತಾನೆ, ಥೆರಪಿ ಅವರು ಬಂದು ಅಲ್ಲಿವರೆಗೆ ಹೋಗ್ತೀರಿ. ಮತ್ತೆ ನಿಮ್ಮ ಮಗಳು ಏನಾದ್ರು ನೋಡ್ಲಿಕ್ಕೆ ಬಂದ್ರೆ? ಮಗಳು ಬರ್ಲಿಲ್ಲ. ಇಷ್ಟೆಲ್ಲ ಆದ್ರೂ ಕೂಡ ಮಗಳು ಬರಲಿಲ್ಲ. ಮತ್ತೆ ಕೂಡ ಅವಳ ಸುದ್ದಿ ಬೇಡ. ಮತ್ತೆ ನಾನೇನಾರು ಹೇಳಿದ್ರೆ ಅಲ್ಲಿಯೇ ಬೇರೆ ಇರ್ತಾರೆ. ಇಲ್ಲಿಂದ ಫೋನ್ ಹೋಗ್ತದೆ ಅವ್ರಿಗೆ. ಈಗ ನಿಮಗೆ ಕರೆಕ್ಟ್, ನೀವು ಹುಷಾರಾಗಿದ್ರಿ ಕರೆಕ್ಟ್, ಬಟ್ ಈಗ ಈಗ ನಿಮಗೆ ಊಟ ತಿಂಡಿ ಇದನ್ನೆಲ್ಲ ಯಾರು ಕೊಡೋದು? ಊಟ ಮಾಡ್ತೇನೆ. ನೀವು ಮಾಡ್ತೀರಿ, ಹೌದು. ನಿಮಗೆ ಯಾರು ಕೊಡ್ತಾರೆ? ಸವಿನ್ ಕ್ಯಾಂಟೀನ್ ಅವರು 8 ತಿಂಗಳಿಂದ ಅವರೇ ಕೊಡ್ತಾ ಇದ್ದಾರೆ. ಮತ್ತೆ ಬಾಕಿ ಬೆಳಿಗ್ಗೆ ಚಾ ಇವರೆಲ್ಲ ಕೊಡ್ತಾರೆ. 3-4 ಮನೆಯವರು ಚಾ ಎಲ್ಲ ಕೊಡ್ತಾರೆ ಬೆಳಿಗ್ಗೆ, 4 ಮನೆಯವರು. ಈಗ ಲಾಸ್ಟ್ ನಿಮ್ಮನ್ನು ನೋಡಿದಾಗ ನೋಡಿದಾಗ ಅನಿಸ್ತಿದ್ದದಕ್ಕೂ ನೀವು ಇವಾಗ ಈ ಪರಿಸ್ಥಿತಿಗೆ ಬಂದು ನಿಂತಿರೋದಕ್ಕೂ ತುಂಬಾನೇ ವ್ಯತ್ಯಾಸ ಇದೆ. ಭಾಗಶಃ ನೀವೊಂದು 80% ಇವ್ರೆ, 90% ಇವರು. ಯಾಕೆ ನಮ್ಮಿಂದ ಚೆನ್ನಾಗಿ ಅವರೇ ನೋಡಿರೋದು ಅಲ್ವಾ? ನಾವು ಈಗ ಬಂದು ನೋಡಿದೀವಿ. ಅವರು ಫಸ್ಟಿಗೆ ಪ್ರೇರಣೆ ಇವರು ಅಮಿತ್ರು. ಹಾಗೆ ಅಮಿತ್ ಅವರು, ಕುಸುಮಾಧರ್ ಅವರು, ಕಿರಣಣ್ಣ, ಸುರೇಂದ್ರ ಕಾಮತ್, ಅಕ್ಕನವರೆಲ್ಲ ಸಹಕಾರ ಕೊಟ್ಟಿದ್ದಾರೆ. ಅವ್ರು ನೋಡಿ, ಅಕ್ಕ ಅವರೆಲ್ಲ ಸಹಕಾರ ಮಾಡಿದ್ದಾರೆ. ಆಕ್ಚುಲಿ ಇವರು ಇಷ್ಟು ಹುಷಾರಾಗಿರೋದಕ್ಕೆ ನೀವುಗಳೆಲ್ಲ ಕಾರಣ.
ನಿಮ್ಗಳನ್ನೆಲ್ಲ ಜನ ನೋಡ್ಬೇಕು, ಯಾಕಂದ್ರೆ ಇವ್ರನ್ನ ಇಷ್ಟು ಚಂದ ನೋಡ್ಕೊಂಡಿದ್ದೀರಿ, ಇವ್ರು ಇಷ್ಟು ಚಂದ ಇವತ್ತು ನಡೆದಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದರ ಹಿಂದೆ ಯಶಸ್ಸು ಎಲ್ಲರದ್ದು ಕ್ರೆಡಿಟ್ ಅಲ್ಲ, ಅದರ ಪುಣ್ಯ ಫಲಗಳು ಎಲ್ಲರಿಗೂ ಸಿಗ್ತದೆ. ಹಾಗೇನೆ ನಮ್ಮ ಚಂದ್ರಶೇಖರ್ ಅವರ ಆರೈಕೆಯಲ್ಲಿದ್ದಂತಹ ಇಷ್ಟು ಫ್ಯಾಮಿಲಿ ಈಗ ಏನಂತ ಹೇಳಿದ್ರೆ ವರಜಕ್ಕ, ಈಗ ಅವರು ಮುಂಚೆ ಬಹಳ ಕಷ್ಟದಲ್ಲಿದ್ರು, ಬಹಳ ಒಂದು ಅಂತ ಹೇಳಿದ್ರೆ ಅವರು ಹೇಳುದೇ ಬಹಳ ಭಂಗದಲ್ಲಿ ಅವರ ಭವಿಷ್ಯ ಮುಗಿತು ಅನ್ನುವಂಥ ಪರಿಸ್ಥಿತಿ ಇತ್ತು. ಬಟ್ ಅವರಿಗೆ ತುಂಬ ಚೇತರಿಕೆ ಇದೆ ನಿಮ್ಮೆಲ್ಲರ ಸಹಕಾರದಿಂದ. ನೆರೆಕರೆಯವರು ಈ ತರ ಒಂದು ಸಹಾಯ ಮಾಡ್ತಾರೆ ಅಂತ ಹೇಳೋದು ಫಸ್ಟ್ ಸ್ಟೋರಿ ಇದು. ಮತ್ತೆ ಎಂತ ಮಾಡೋದು, ನಾವು ನೋಡ್ಲೇಬೇಕಲ್ಲ, ನಮಗೆ ಇಲ್ಲಿ ನೋಡ್ಲಿಕ್ಕೆ ಆಗ್ತಿರ್ಲಿಲ್ಲ. ನೀವು ಉಮೇಶ್ ಅಣ್ಣ ಇಲ್ಲ ಇದ್ರೆ ಅವ್ರಿಲ್ಲ. ನೀವೇನೇನು ಸಹಕಾರ ನಿಮ್ಮ ಕೈಯಿಂದ ಆದ ಸಹಕಾರ ಏನು? ನಮ್ಮ ಕೈಯಿಂದ ನಾವು ಊಟ ಕಾಫಿ ಇದೆಲ್ಲ ಕೊಡ್ತೇ ಇದ್ದೇವೆ. ಯಾರು ಕೊಡ್ತಾರಕ್ಕ ಈ ಕಾಲದಲ್ಲಿ? ಊಟ ಅದನ್ನ ಬಹಳ ಸಿಂಪಲ್ ಆಗಿ ಹೇಳ್ತಾರಲ್ಲ, ಊಟ ಕಾಫಿ ತಿಂಡಿ ಅಂತೇಳಿ ಯಾರು ಕೊಡ್ತಾರೆ ಈಗ? ಕೊಡುದಿಲ್ಲ, ಮತ್ತೆ ಎಂತ ಮಾಡುದು? ಒಂದು ದಿವಸ ನೆಂಟರ ಮನೆಗೆ ನೀವು ಒಂದು ದಿವಸ ಹೋದ್ರೆ 2ನೇ ದಿವಸ ನೆಂಟರ ಮುಖ ಇಷ್ಟು ದಪ್ಪ ಆಗ್ತದೆ, ಅದೌದು, ಓಡ್ಲಿಲ್ಲ ಇನ್ನು ಕೂಡ ಅಂತ. ಆಗಿರುವಾಗ ನೀವು ಇಷ್ಟು ಹೆಲ್ಪ್ ಮಾಡಿ ಎಷ್ಟು ಚಂದ ಅದನ್ನ ಸಲೀಸಾಗಿ ಏನು ಮಾಡ್ಲಿಲ್ಲ ಅನ್ನೋ ತರ ಹೇಳ್ತಾ ಇದ್ರಲ್ಲ. ಅಕ್ಕ ನಿಮ್ಮ ಹೆಸರು? ವಂದನವ್ರೆ. ಈಗ ನೀವೇನು ಕೆಲಸ ಮಾಡೋದು? ಟೈಲರ್. ಓಕೆ, ಮನೇಲೆ ಟೈಲರಿಂಗ್ ವೃತ್ತಿ ಮಾಡಿದ್ರಿ. ಇವರ ಪರಿಸ್ಥಿತಿ ನೀವು ನೋಡಿದಿರಿ, ನಿಮ್ಮ ಕೈಯಿಂದ ನೀವೇನು ಸಹಕಾರ ಮಾಡಿದಿರಿ ಇಷ್ಟು ದಿವಸಗಳಲ್ಲಿ? ಇಷ್ಟು ಸಮಯ ಆಯ್ತಲ್ಲ. ಬೆಳಿಗ್ಗೆ ಚಾ ತಿಂಡಿ ಮುಂಚೆ ಊಟ ಎಲ್ಲ ಕೊಡ್ತಾ ಇದ್ವಿ, ಮತ್ತೀಗ ಸಾವಿನ ಕ್ಯಾಂಟೀನ್ ಅವರು ಕೊಡ್ತಿದ್ದಾರೆ. ಓಕೆ, 2 ಹೊತ್ತು ಅವರು ಕೊಡ್ತಿದ್ದಾರೆ. ತಿಂಡಿ ನಾವು 4 ಮನೆಯಿಂದ ಕೊಡ್ತೇವೆ. ಇದು ಎಷ್ಟು 1-2 ದಿವಸ ಅಲ್ಲ, ಸುಮಾರು 1 ವರ್ಷ ಆಯ್ತಲ್ಲ ಅವರು ಬಂದ ನಂತರದಿಂದ. ನಾವು ಬಂದೆ 1 ವರ್ಷ ಕಳೆದಷ್ಟೇ. 1 ವರ್ಷ ಕಳೆದಷ್ಟೇ. ಈಗ ಅವರ ಆರೋಗ್ಯದಲ್ಲಿ ಅಷ್ಟು ಚೇತರಿಕೆ ಆಗಿದೆ. ತುಂಬಾ ಚೇತರಿಕೆ. ನಿಮಗೆ ಎಷ್ಟು ಖುಷಿ, ಪರ್ಸನಲಿ ನಿಮಗೆ ಎಷ್ಟು ಖುಷಿ? ತುಂಬಾ ಖುಷಿಯಾಗಿದೆ. ಅವರ ಕಾಲಲ್ಲಿ ಅವ್ರು ನಿಲ್ಬೇಕು ಅಂತೇಳಿ ತುಂಬಾ ಪ್ರಯತ್ನ ಪಟ್ಟಿದ್ದೇವೆ. ಅವರು ಇಬ್ರು ಜಾಸ್ತಿ, ಮಿಷನ್ ಅಂತೂ ಬಿಡ್ತಾನೆ ಇಲ್ಲ ಆಯ್ತು. ಹೌದಲ್ಲ. ಈಗ ಎಷ್ಟೋ ಜನರಿಗೆ ಜಯನಗರದವರು ತುಂಬಾ ಪ್ರೇರಣೆ ಆಗಿದೆ, ನಿಮ್ಮನ್ನು ನೋಡಿ ಕಲಿಯುವಂಥದ್ದು ತುಂಬಾ ಉಂಟು ಜನಗಳಿಗೆ. ಎಲ್ಲರೂ ಈ ತರ ಕಷ್ಟದಲ್ಲಿರುವವರಿಗೆ ಯಾವ ತರ ಸಹಕಾರ ಕೊಡ್ಬೇಕು? ಮಾಡ್ಬೇಕು ಎಲ್ಲರೂ ಸಹಾಯ, ಆದ್ರೆ ಎಲ್ಲರೂ ಮಾಡುದಿಲ್ಲ ಅಲ್ಲ ಈಗಿನ ಕಾಲದಲ್ಲಿ. ಅವರ ಸಂಬಂಧದವರೇ ಯಾರು ಬರ್ಲಿಲ್ಲ, ಅದೇ ಬಿಟ್ಟಾಕಿದ್ದಾರೆ. ನೀವು ಒಂದು ಸಹಕಾರ ಮಾಡಿ ಒಂದು ಸ್ಪಷ್ಟ ಸಂದೇಶ ಹೋಯ್ತಲ್ಲ ಜನಗಳಿಗೆ. ನಮ್ಮಿಂದ ಆದಷ್ಟು ನೋಡ್ಕೊಂಡಿದ್ದೇವೆ ಅಷ್ಟೇ. ಮತ್ತೆ ಇನ್ನೂ ಅವರ ಕಾಲಲ್ಲಿ ನಿಂತಿದ್ದಾರಲ್ಲ, ನಿಮ್ಗೆ ಅನಿಸ್ತದ ಒಂದು ಸಣ್ಣ ಪುಟ್ಟ ಕೆಲಸ ಮಾಡ್ಬೋದು ಅಂತ? ಮಾಡ್ಬೋದು. ಅವ್ರು ಈಗ ಒಮ್ಮೆ ಏನಾದ್ರು ಕರೆದ್ರೆ ಸಹ ಕೂತ್ಕೊಂಡಲ್ಲಿಂದ ಎದ್ದು ಬರ್ತಾರೆ. ಇವತ್ತು ಸಹ ಬಂದು ಮಾತಾಡಿದ್ರು ನನ್ನ ಜೊತೆ. ಹೌದಲ್ಲ, ಅವರ ಜೀವನವನ್ನು ಅವ್ರು ನೋಡ್ಕೋಬೋದಾ? ಖಂಡಿತ. ಅಷ್ಟು ಹುಷಾರಾದ್ದು ತುಂಬಾ ಖುಷಿ ಅಲ್ಲ? ಅನ್ಕೊಂಡಿಲ್ಲ ಇದು ನಾವು ಹುಷಾರಾಗ್ಬೋದು ಅಂತ ಹೇಳಿ. ಇನ್ನೊಂದು ಸ್ವಲ್ಪ ಸಮಯ ಕಳೆಯುವಾಗ ಅವರಿಗೆ ಒಂದೇನು ಅಟೆಂಡರ್ ಪೋಸ್ಟ್ ಸಣ್ಣ ಪುಟ್ಟದೆಲ್ಲರೂ ಯಾರು ಕೊಟ್ರೆ ಅವರ ಪ್ರಯತ್ನ ಮುಂದಕ್ಕೆ ಹೇಗೆ ಇದ್ರೆ ಖಂಡಿತ ಆಗ್ಬೋದಲ್ಲ. ಇದಕ್ಕಿಂತ ಬೆಟರ್ ಆದ್ರೆ ಇನ್ನು 100% ಆಗಬೇಕು. ಅವ್ರು ಹೇಳಿರಲ್ಲ 90% ಆಗಿದೆ ಅಂತ, ಇನ್ನೊಂದು 10% ಬಾಕಿ ಇದೆ ಅಂತ ಅನ್ಕೋತೀನಿ. ಇನ್ನು ಅವರ ಪ್ರಯತ್ನ. ಚಂದ್ರಣ್ಣನ ನೋಡ್ಕೊಂಡಿದ್ದಲ್ಲಿ ದೊಡ್ಡ ಪಾತ್ರ ಅಂತ ಹೇಳಿದ್ರೆ ಅದು ಉಮೇಶ್ ಆಚಾರ್ಯ ಅವ್ರದ್ದು. ಅವರನ್ನ ಸ್ನಾನಕ್ಕೆ ಕರ್ಕೊಂಡು ಬರೋದು, ಪ್ರತಿಯೊಂದು ಕೆಲಸಗಳನ್ನು ಮಾಡ್ತಾ ಇದ್ರು. ಸೊ ಅವ್ರನ್ನ ಕೇಳೋಣ, ಎಷ್ಟು ಖುಷಿ ಆಗ್ತಾ ಇದೆ ನಿಮಗೆ ಇವರು ಇಷ್ಟು ಹುಷಾರಾಗಿದ್ದಾರಲ್ಲ, ಇವಾಗ ಏನು ಹೇಳ್ತೀರಿ? ನಿಮ್ಮ ಒಂದು ಪ್ರಯತ್ನ ಫಲ ಕೊಟ್ಟಿದೆ ಅಂತ. ಭಾರಿ ಖುಷಿ ಆಗ್ತದೆ. ಯಾಕಂದರೆ ನಾವು ಮತ್ತು ಸುಮಾರು ಒಂದು ಪ್ರಯತ್ನ ಮಾಡಿದ್ದಕ್ಕೆ ಒಂದು ಪ್ರತಿಫಲ ಸಿಕ್ಕಿದಾಗೆ ಆಗಿದೆ ನಮಗೆ. ನಾವು ಅಷ್ಟು ಉತ್ಸಾಹವಾಗುವಂಥ ಮನಸ್ಸಲ್ಲಿ ಎನಿಸಲಿಲ್ಲ. ಅದು ನಾವು ಸೇರಿ ಕುಸುಮಣ್ಣ ಮುಖ್ಯ ಕಾರಣ ಇದ್ದರೆ ಕುಸುಮಣ್ಣ. ಯಾಕೆ ಅವರಲ್ಲಿ ಹೇಳಿ ನಾವು ಇದು ಮಾಡಿದ ಅಲ್ಲದೆ, ನಮ್ಮ ಹೆಲ್ಪ್ ಎಲ್ಲ ಮಾಡ್ತೇವೆ ಇದು ಮಾಡ್ತೇವೆ ಅಲ್ಲದೆ ಎಲ್ಲ ಮುಖ್ಯ ಕಾರಣ ಅದಕ್ಕೆ ಕುಸುಮಣ್ಣ. ಮತ್ತು ಅವತ್ತು ಕೂಡ ಹಾಗೆ ಉಪಸನ ಆಗಬೇಕಂತ ಒಂದು ಡಾಕ್ಟರ್ ಹೇಳಿದ್ರು, ಉಪಸನ ಮಾಡುವಂತೇಳಿ. ಅದಕ್ಕೆ ನಾವು ಮತ್ತು ಕುಸುಮಣ್ಣ ಸೇರಿ ನೋಡೋ ಉಪಸನ ಮಾಡು ಅಂತೇಳಿ 7 ಸಲ ಹೋಗಿ ಅಲ್ಲಿ ಇಲ್ಲಿ ಎಲ್ಲ ಮತ್ತು ಗೊತ್ತುಂಟಲ್ಲ ಈ ಆಸ್ಪತ್ರೆ ಗೊತ್ತುಂಟಲ್ಲ, ಅಲ್ಲೆಲ್ಲ ಉಪಸನ ಮಾಡಲಿಕ್ಕೆ ಕೂಡ ಹಾಗೆ ಅವರ ಮಗಳಿಗೆ ಅಂದರೆ ಸೈನ್ ಬೇಕಲ್ಲ ಅವ್ರದ್ದು. ಉಪಸನ ಮಾಡುವಾಗ ಅವ್ರ ಮಗಳಿಗೆ ಕಾಲ್ ಮಾಡಿದೆವು, ಒಂದು ಸೈನ್ ಹಾಕಬೇಕು ಅವ್ರದ್ದು ಅಂತೇಳಿ. ಅದು ಅವರು ನಾನು ಬರೋದಿಲ್ಲ ಅಂತ ಹೇಳಿದರು. ನಾನು ಬರೋದಿಲ್ಲ, ನೀವು ಏನು ಬೇಕಾದರೆ ಮಾಡಿ ಅಂತ. ಮತ್ತು ನಾವೆಲ್ಲ ಸೇರಿ ಸೈನ್ ಹಾಕಿ ಅವರು ಉಪಸನ ಮಾಡಿ ಈಗ ಅಂಗಡಿಯಲ್ಲೆಲ್ಲ ಹೋಗ್ತಾರೆ, ಎಲ್ಲ ಮಾಡ್ತಾರೆ, ತೊಂದರೆ ಇಲ್ಲ. ಅದು ಇಷ್ಟವರೆಗೆ ಮಗಳನ್ನು ಫೋನ್ ಮಾಡಲಿಲ್ಲ, ಬರಲಿಲ್ಲ. ಅದೇ ದೊಡ್ಡ ಬೇಜಾರು. ಅದೇ ಕೆಲಸ ಮಾಡಿ ಎಲ್ಲ ಕೆಲಸ ಆಗಿದೆ, ಅರ್ಧದಲ್ಲಿ ನಿಲ್ಲುವ ಅಂದ ಇತ್ತು. ಮತ್ತು ನಮ್ಮ ನಾಗರಾಜನ ಅದು ಅರ್ಧದಲ್ಲಿ ನಿಲ್ಲಿಸೋದು ಬೇಡ, ಅದು ಫುಲ್ಲು ಮಾಡುವಂತ ಹೇಳಿ ಅವರೇ ಒಂದು ಜವಾಬ್ದಾರಿ ತಗೊಂಡು ಫುಲ್ಲು ಕೆಲಸ ಮಾಡಿದ್ದಾರೆ. ಇವರಿಗೆ ಯಾರೆಲ್ಲ ಹೆಲ್ಪ್ ಮಾಡಿದ್ದಾರೆ ಅವರಿಗೆ 100 ವರ್ಷ ಆಯುಷ್ಯ ಆರೋಗ್ಯ ಕೊಟ್ಟು ಸುಖವಾಗಿ ಅಂತ ಹೇಳ್ತಾರೆ. ಅಮಿತ್ ಅವರು ಕೂಡ ಅಷ್ಟೇ, ಅವರ ಒಂದು ಆರೋಗ್ಯ ಸುಧಾರಣೆಗಾಗಿ ಬಹಳಷ್ಟು ಪ್ರಯತ್ನ ಪಟ್ಟಿದ್ದಾರೆ. ಚಂದ್ರಶೇಖರ್ ಅವರು ನಮ್ಮ ನೆರೆಕರೆಯವರು. ಅವರು ಸುಮಾರು ವರ್ಷದಿಂದ ಒಂದು ಬ್ಯಾಂಕಲ್ಲಿ ಒಂದು ಸಣ್ಣ ಉದ್ಯೋಗಿಯಾಗಿದ್ದರು. ಏನೋ ಅವರ ಒಂದು ಸಣ್ಣ ಒಂದು ಅವಘಡದಿಂದ ಅವರಿಗೊಂದು ನಡೆಯಲಾಗದಂಥ ಒಂದು ಸ್ಥಿತಿ ಬಂದಿತ್ತು. ಈ ಸ್ಥಿತಿಯನ್ನು ಯಾರೂ ಅರಿತುಕೊಳ್ಳಲಿಲ್ಲ, ಮಕ್ಕಳು ಅರಿತುಕೊಳ್ಳಲಿಲ್ಲ ಅವರ. ಹಾಗೆ ಅವರು ಅದೇ ರೀತಿ ಮಕ್ಕಳಲ್ಲಿ ಕಳಿಸಿದ ಎಲ್ಲ ಅದರ ಸುದೀರ್ಘ ವಿಡಿಯೋ ಮೊದಲನೇ ಎಪಿಸೋಡಲ್ಲಿ ಇತ್ತು. ಈಗ ಅವರು ಒಂದು ಎಲ್ಲರ ಪ್ರಯತ್ನದಿಂದ ಆಪರೇಷನ್ ಆಗಬೇಕು ಅಂತ ಹೇಳುವ ಒಂದು ನಿಟ್ಟಿನಲ್ಲಿ
ಅವರಿಗೆ ಭಾರಿ ಒಂದು ಹುಮ್ಮಸ್ಸಿನಿಂದ ನಮ್ಮ ಒಂದು ಕುಸುಮಾಧರ್ ಹಾಗೂ ಉಮೇಶ್ ಆಚಾರ್ಯ ಹಾಗೂ ನೆರೆಕೆರೆಯವರು ಮತ್ತು ಕೆಲವರೆಲ್ಲ ಸೇರಿಕೊಂಡು ಅದನ್ನು ಆಪರೇಷನ್ ಆಗುವ ತನಕ ಬಿಡಲಿಲ್ಲ ಹಠವನ್ನು. ಈಗ ಆಪರೇಷನ್ ಆಗಿ ಅವರೊಂದು ನಡೀತಾ ಇದ್ದಾರೆ. ಈ ನಡೆಯುವುದನ್ನು ನಮಗೆ ನೋಡಿ ತುಂಬ ಖುಷಿ ಆಗ್ತದೆ. ನಮ್ಮಿಂದ ಏನು ದೊಡ್ಡ ಸಹಾಯ ಅಂತಲ್ಲ, ಚಿಕ್ಕ ಸಹಾಯ ಅಷ್ಟೇ ಅದು. ಮತ್ತು ಸಮಾಜದಲ್ಲಿ ಎಲ್ಲರೂ ಎಲ್ಲ ಕಡೆ ಬೇರೆ ಬೇರೆ ಥರದ ಒಂದು ಅವಘಡದಲ್ಲಿ ಅಥವಾ ಏನಾದರೂ ಒಂದು ಸಮಸ್ಯೆಯಲ್ಲಿ ಇರ್ತಾರೆ. ಅವರಿಗೂ ಕೂಡ ಅವರ ನೆರೆಕೆರೆಯವರು ಅಥವಾ ಅವರ ಊರಿನವರು ಕೂಡ ಇದೇ ರೀತಿ ಒಂದು ಸಣ್ಣ ಸಣ್ಣ ಹೆಲ್ಪ್ ಮಾಡಿದರೆ ಯಾರಿಗೂ ಏನು ತೊಂದರೆ ಆಗಲಿಕ್ಕಿಲ್ಲ. ಹಾಗೆ ಈ ಚಂದ್ರಣ್ಣ ಈಗ ನಡೀತಾ ಇದ್ದಾರೆ. ನಡೆಯುವಂಥ ಒಂದು ನೋಡುವಾಗಲೇ ನಮಗೆ ಒಂದು ಖುಷಿ ಆಗ್ತದೆ. ಹಾಗೆ ಇದಕ್ಕೆ ಎಲ್ಲ ಜಾತಿ ಮತ ಭೇದ ಎಲ್ಲವನ್ನೂ ಬಿಟ್ಟು ನಮಗೆ ಯಾರೆಲ್ಲ ಸಹಾಯ ಮಾಡಿದಿರಿ ಅವರಿಗೆ ಮೊದಲಿಗೆ ತುಂಬ ಹೃದಯದ ಧನ್ಯವಾದ ಸಹ ಹೇಳ್ತೇನೆ. ನಮ್ಮ ಚಾನಲ್ನವರು ಕೂಡ ನ್ಯೂಸ್ ನಾಟ್ ಔಟು ಇವರು ನನ್ನ ಆತ್ಮೀಯರು. ಅವರು ಕೂಡ ನಾನು ಕರೆದ ಕೂಡಲೇ ಬರ್ತಾರೆ. ಅವರು ಯಾವುದೇ ಅಪೇಕ್ಷೆ ಇಲ್ಲ ಅವ್ರದ್ದು, ಆದರೂ ನಾನು ಕರೆದ ಕೂಡಲೇ ಬರ್ತೇನೆ, ನೋಡುವ, ಹೆಲ್ಪ್ ಮಾಡ್ತೇನೆ ಅಂತೇಳಿ ಅವರು ಕೂಡ ಓಡೋಡಿ ಬಂದು ಮಾಡ್ತಾರೆ. ಇವತ್ತು ನಾನು ಹೇಳಿದೆ ಇದೊಂದು ನಮ್ಮ ಈ ನೀವೆಲ್ಲ ಒಂದು ರೂಪಾಯಿಂದ ಇದ್ದು ಎಷ್ಟು ಹಾಕಿದ್ರಿ ಅಂತಲ್ಲ, ಬಂದಂಥ ಒಂದು ಅಮೌಂಟಿಗೆ ಹಾಗೂ ಎಲ್ಲರೂ ಮಾಡಿದಂಥ ಸಹಾಯಕ್ಕೆ ಈ ವಿಡಿಯೋ ಬಹಳ ಮುಖ್ಯ. ಯಾಕೆಂತ ಹೇಳಿದರೆ ನಿಮ್ಮ ಒಂದು ಪ್ರಯತ್ನ ನೀವು ನೋಡಬೇಕು ಇದನ್ನು, ಇವರು ನಡೆಯುವುದನ್ನು. ಇಲ್ಲದ್ರೆ ಅವರು ಏನೋ ವಿಡಿಯೋ ಮಾಡಿದರು, ಏನೋ ಮಾಡಿ ಅವರು ಹೋದರು ಅಂತ ಒಂದು ಭಾವನೆ ಯಾರಿಗೂ ಬರಬಾರ್ದು. ಮತ್ತು ಯಾವುದೇ ನ್ಯೂಸ್ನವರಿಗೂ ಈ ಥರದ ಕೆಲವು ಅಪವಾದನೆ ಬರ್ತದೆ. ಅವರು ಮಾಡಿದರು, ಅವರು ದುಡ್ಡು ಮಾಡಿದ್ರು, ಆ ಥರದ ಒಂದು ಭಾವನೆ ಯಾರಿಗೂ ಬರಬಾರ್ದು. ಅವರ ಈ ವಿಡಿಯೋ ಮಾಡಿದ ಮೇಲೆ ನಾವು ನಿಮಗೆ ಜನಗಳಿಗೆ ಸಮಾಜಕ್ಕೆ ಇದರಿಂದ ಉತ್ತಮವಾದ ಸಂದೇಶವನ್ನು ಸಹ ನಾವು ಕೊಡ್ತಾ ಇದ್ದೇವೆ. ಎಲ್ಲರೂ ಯಾರಿಗೂ ಸಹಾಯ ಮಾಡಿದರೆ ಅವರು ಯಾರು ಸಹ ಸರಿಯಾಗಿ ಬದುಕಬಹುದು ಅಂತ ಹೇಳೋದಕ್ಕೆ ಇವರೇ ಸಾಕ್ಷಿ. ಹಾಗೆ ಇವರ ಅಳಿಯನಿಗೂ ನಾನೇ ಫೋನ್ ಮಾಡಿದ್ದು. ಅವರು ಹೇಳಿದರು, ನಮ್ಮಿಂದ ಯಾವುದಕ್ಕೂ ಇಲ್ಲಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ, ಅವಳು ಸಹ ಬರೋದಿಲ್ಲ, ನೀವು ಏನು ಬೇಕಾದರೂ ಅದರ ಪ್ರೊಸೀಜರ್ ಮಾಡಿ, ನಾವು ಅದರ ಮುಂದೆಗೆ ನಿಮಗೆ ಯಾವುದೇ ತೊಂದರೆ ಸಹ ನಾವು ಸಹ ಮಾಡೋದಿಲ್ಲ, ನಾವು ಅದೇ ಅಗತ್ಯಕ್ಕೆ ಬರೋದೇ ಇಲ್ಲ ಅಂತ ಹೇಳಿದರು. ಹಾಗೆ ಎಲ್ಲರೂ ಸ್ಟೇಷನಿಗೆ ಒಂದು ಲೆಟ್ರ್ ಕೊಟ್ಟು ಅವರ ಸರ್ಜರಿಯ ಮುಖಾಂತರ ಈಗ ಅವರು ಸರ್ಜರಿಯಾಗಿ ಒಂದು ಉತ್ತಮವಾದ ಅವರ ಮುಖದಲ್ಲಿ ಒಂದು ನಗು ಉಂಟು. ಮತ್ತು ಅವರ ಮೊದಲಿನ ಇದ್ದ ಸ್ಥಿತಿ ಈಗದ ಸ್ಥಿತಿ ನೀವು ವಿಡಿಯೋದಲ್ಲಿ ನೋಡ್ಬೋದು. ಆ ಥರದ ಒಂದು ಬದಲಾವಣೆ ಆಗಿದೆ. ಎಲ್ಲರಿಗೂ ಸಹಾಯ ಮಾಡ್ತಾ ಇರಿ. ಕುಸುಮಾಧರ್ ಅವರು ನಮ್ಮ ಜೊತೆ ಇದ್ದಾರೆ ಸರ್. ಈಗ ಅವರು ಚೇತರಿಕೆ ಆಗಿದ್ದಾರೆ. ಅಂದರೆ ನವೆಂಬರ್ 2ನೇ ವಾರದಲ್ಲಿ ಅವರು ಇಲ್ಲಿಗೆ ಗೊತ್ತಿದೆ. ನಿಮ್ಮ ಈಗಾಗಲೇ ನ್ಯೂಸ್ ನಾಟ್ ಔಟ್ ವರದಿ ಮಾಡಿದ ಹಿನ್ನೆಲೆಯಲ್ಲಿ ಅದರ ಪರಿಣಾಮವಾಗಿ ಹೆಚ್ಚು ಕಡಿಮೆ 1,30,030 ರೂಪಾಯಿ ಹರಿದು ಬರಲಿಕ್ಕೆ ಇದಕ್ಕೆಲ್ಲ ಪ್ರೇರಣೆಯಾದವರು ನೀವು. ಪ್ರಥಮವಾಗಿ ನಮಗೆ ವಂದನೆಗಳನ್ನು ನಾನು ಹೇಳ್ತಾ ಇದ್ದೇನೆ. ಮಾಧ್ಯಮ ಎಷ್ಟು ಶಕ್ತಿಶಾಲಿ ಅನ್ನೋದು ನಮಗೆ ಅರ್ಥ ಆಗಿದೆ. ಅದರ ಹಿಂದೆ ನೀವು ವರದಿ ಮಾಡಿದರೆ ಕುಸಿದು ಬೀಳುವ ಮನೆ, ಅದರ ಮೇಲೆ ಅಸಹಾಯಕರಾಗಿದ್ದ ಮಲಗಿದಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲದಂಥ ಚಂದ್ರಣ್ಣ, ಈ 2 ವಿಷಯದ ಬಗ್ಗೆ ನೀವು ಗಂಭೀರವಾಗಿ ವರದಿ ಮಾಡಿದಿರಿ. ಇದರ ಪರಿಣಾಮವಾಗಿ ಮನೆಯನ್ನು ರಿಪೇರಿ ಮಾಡಿದ್ದು ನಿಮಗೆಲ್ಲ ಗೊತ್ತಿದೆ. ನೀವು ಅದನ್ನು ಸಚಿತ್ರವಾಗಿ ವರದಿ ಮಾಡಿದ್ದೀರಿ. ಅದಕ್ಕೆ ಸುಧಾಕರ್ ಇವರು, ಹಾಸನರವರು, ಬಾಲಕೃಷ್ಣ ಭಟ್, ಹಾಗೆ ಇಲ್ಲಿಯ ನೆರೆಕೆರೆಯವರು, ಕಿರಣ್ ನೀರ್ಪಾಡಿಯವರು, ಯುವಕ ಮಂಡಲ, ಸೇವಾ ಭಾರತಿ ಇವರೆಲ್ಲ ಸಹಕಾರದಿಂದ ಈ ಮನೆ ಹೆಚ್ಚು ಕಡಿಮೆ 1,30,030 ರೂಪಾಯಿಯಲ್ಲಿ ಇದರ ನಿರ್ಮಾಣ ಆಗಿದೆ. ಇನ್ನೊಂದು 25 ವರ್ಷದವರೆಗೆ ಈ ಮನೆಯನ್ನು ಮುಟ್ಟಬೇಕಾಗಿಲ್ಲ, ಹಂಚಿ ಏನಾದ್ರು ಹೋಗ್ಬೋದು ಹೊರತು. ಅದರ ಮಧ್ಯದಲ್ಲಿ ನೀವು ಕೂಡ ಅದಕ್ಕೆ ಬೇಕಾದ ಪೇಂಟನ್ನು ಕೂಡ ನೀವೇ ಕೊಟ್ಟಿದ್ದೀರಿ. ಅದೆಲ್ಲವೂ ನಮ್ಮ ಗಮನದಲ್ಲಿ. ಆನಂತರ ನಾವು ಈಗ ಕೂತ್ಕೊಂಡು ಆಲೋಚನೆ ಮಾಡಿ, ಮನೆ ಐತಲ್ಲ, ಮನೆ ಆದ ಮೇಲೆ ಇವರು ಮನೆಯಲ್ಲಿ ಮಲ್ಕೊಂಡು ಏನು ಮಾಡ್ಬೋದು, ಹೀಗೆ ಆಲೋಚನೆ ಮಾಡ್ತಾ ಇರುವಾಗ ಅದಕ್ಕೆ ಮೊದಲು ನಾವು KVJಯಲ್ಲಿ ಅಡ್ಮಿಟ್ ಮಾಡಿದ್ದೆವು. 13 ದಿನ ಅಡ್ಮಿಟ್ ಮಾಡಿದ್ದೆವು. ಇವರು ರಂಗನಾಥ್ ಡಾಕ್ಟರ್ ಸಲಹೆ ಮೇರೆಗೆ ಫಿಸಿಯೋಥೆರಪಿ ಮಾಡಿದೆವು. ಮಾಡಬೇಕಾದ್ರೆ ಹೆಚ್ಚು ಕಡಿಮೆ ಒಂದು 150 ಫಿಸಿಯೋಥೆರಪಿ ಮಾಡಿದ್ದೇವೆ. ಫಸ್ಟಿನ ಒಂದು 120 ದಿನಕ್ಕೆ 500 ರೂಪಾಯಿಗೆ ಫಿಸಿಯೋಥೆರಪಿ ಮಾಡಿದ್ದೇವೆ. ಅದ ನಂತರ ಇವರು ಹೇಳುವುದಿಲ್ಲ. ಆಮೇಲೆ ಒಂದು ನಾಟಿ ವೈದ್ಯರಲ್ಲಿ ಕರ್ಕೊಂಡು ಅನಂತಾಡಿಗೆ ಅಲ್ಲಿ ಹೋಗಿ ಒಂದು 8 ದಿವಸದ ಲೇಪ ಹಾಕಿರು. ಈ ಕಾಡು ಗಿಡಮೂಲಿಕೆಗಳನ್ನು ಇವರು ಮತ್ತು ಮಂಜನಾಥ ಕೊಯ್ಗೋಡಿ ಅವರು ತಂದುಕೊಟ್ಟರು. ಅದನ್ನು ಒಮ್ಮೆ ಸಣ್ಣ ಲೇಪ ಹಾಕಿದ್ರು, ಸ್ನಾನ ಮಾಡಿಸಿದ್ರು, ಕಸ ಮಾಡಿ. ಇದೆಲ್ಲಾಗಿ ಪರಿಣಾಮ ಆಗಲಿಲ್ಲ. ಆಮೇಲೆ ಶಂಕರ್ ನ್ಯೂರೋ ಸ್ಪೆಷಲಿಸ್ಟ್ ಮಂಗಳೂರೇ ಇದ್ದಾರೆ, ಅವರಿಗೊಮ್ಮೆ ತೋರಿಸುವಂದೇಳಿ ಹೋದೆವು. ಇದು ಬ್ಲಾಕ್ ಆಗಿದೆ, ಇದು ಕಷ್ಟ, ಆಪರೇಷನ್ ಮಾಡಲಿಕ್ಕೆ ಕಷ್ಟ. ಅವರು ಇವರಿಗೆ ರೆಫರ್ ಮಾಡಿದರು, ಈಶ್ವರ ಕೀರ್ತಿ ಅಂತ ಹೇಳುವರು ನ್ಯೂರೋ ಸರ್ಜನ್. ಅವರು ಹೋಗುವಾಗ ಅವರು ಹೇಳಿದರು 2.5 ಲಕ್ಷ ರೂಪಾಯಿ ಆಗ್ಬೋದು, ಎಲ್ಲ ಕಲಿ ಆಗೋದಿಲ್ಲ ಅಂತ ಹೇಳಿದರು. ಹಾಗೆ ನಾವು ಎಂತ ಮಾಡೋದು ಅಂತೇಳಿ ಅದರಡೆಯಲ್ಲಿ ಈ ಮನೆಯ ಕೆಲಸವೂ ಇತ್ತು. ಇದು ನ್ಯೂರೋ ಸರ್ಜರಿ 2.5 ಲಕ್ಷ ಇಲ್ಲಿಂದ ಮಾಡೋದು. ಈಗ ಬಂದದ್ದೇ 1,30,030. ಈ ಮನೆ ರಿಪೇರಿಗಾಗಿ ನಾವು ಅವರ ಯಾವ ಚಿಕಿತ್ಸೆಗಾಗಿ ವೆಚ್ಚ ಬಂದಿದ್ದೆಲ್ಲ ಜಮಾ ಆಗಿದೆಯಲ್ಲ, ಅದನ್ನು ನಾವು ತೆಗಿಲಿಲ್ಲ. ಅದನ್ನು ನಾವು ತೆಗಿಲಿಕ್ಕೆ ಒಪ್ಪಲಿಲ್ಲ ಕೂಡ. ಅದನ್ನು ಬೇರೆ ಸಂಗ್ರಹ ಮಾಡಿ ಅದನ್ನು ಕೊಟ್ಟರು. ಆನಂತರ ಇದು ಇಲ್ಲಿಗೆ
ಅವರಾಗೆ ಹಾಗೆ ನೆನೆಗುದಿಗೆ ಬಿದ್ದಿತ್ತು. ಆರೋಗ್ಯ ಅಧಿಕಾರಿ ಇದು ವೆನ್ಲಕಲ್ಲಿ ಸುಧಾಕರನಲ್ಲಿ ನಮ್ಮ ಸುಳ್ಳಿದವರೇ, ಅವರ ಸಂಬಂಧ ವಿಜಯ್ ಇಂಜಿನಿಯರ್ ನಮ್ಮ ನಾಗರಾಜ ಮೇಸ್ತ್ರಿ ಅವರಿಗೆ ಬಹಳ ಸ್ನೇಹಿತರು. ಅವರನ್ನೊಮ್ಮೆ ಕರ್ಕೊಂಡೋಗಿ ಮಾಹಿತಿ ಕೇಳುವ ಅಂತೇಳಿ. ಹಾಗೆ ವಿಜಯ್ ಇಂಜಿನಿಯರ್ಗೆ ಹೋಗುವಾಗ ಅವರು ಆ ಡಾಕ್ಟರ್ ಇಲ್ಲ ಕೆನಡಾದಲ್ಲಿ ಇದ್ದಾರೆ ಅಂತ ಹೇಳಿದರು. ಅದು ನಾನು ರಿಪೋರ್ಟ್ ಎಲ್ಲ ತಗೊಂಡೋಗಿದ್ದೆ. ರಿಪೋರ್ಟ್ ತಗೊಂಡೋಗಿ ಅದನ್ನೆಲ್ಲ ಅವರು ಫೋಟೋ ತೆಗೆದು ಕಳಿಸಿದ್ರು ಅಲ್ಲಿಗೆ. ಕಳಿಸಿ ಆಗುವಾಗ ನೋಡುವ ಮೆಸೇಜ್ ಮಾಡಿದರೆ ನೋಡ್ತೇನೆ ಹೇಳಿದರು. ಅವರು ಏನು ಮಾಡಿದ್ರು ಅಂತ ಹೇಳಿದರೆ ಅಲ್ಲಿ ಕೂಡಲೇ ಅವರು ಮೆಸೇಜ್ ಮಾಡಿದರು, KS ಹೆಗಡೆಯಲ್ಲಿ ಅನಂತರ ಗೌತಮ್ ಅಂತ ಹೇಳಿದ್ದಾರೆ, ಅಲ್ಲಿ ಆಯುಷ್ಮಾನ ನಡೀತದೆ, ಅದರಿಂದಾಗಿ ಅಲ್ಲಿಗೆ ನೀವು ಕರ್ಕೊಂಡೋಗಿ ಹೇಳಿ. ಹಾಗೆ ಅಲ್ಲಿ 2 ಸಲ ಕರ್ಕೊಂಡೋದು. ಆನಂತರ ವೆನ್ಲಕ್ಕಲ್ಲಿ ಆಯುಷ್ಮಾನ ಆಗುವುದಿಲ್ಲ ಅಂತ ಹೇಳುವಂಥದ್ದು ಅಲ್ಲಿ ಬೇಕಿತ್ತು ಆಸ್ಪತ್ರೆಗೆ, ಅದಕ್ಕೆ 2 ಸಲ ವೆನ್ಲಕ್ಕಿಗೆ ಹೋದೆವು. ವೆನ್ಲಕ್ಕಿಗೆ ಹೋದ ಮೇಲೆ ರಘುತಮ್ಮ ಹೇಳಿದರು, ಇದು ಲೇಟ್ ಆಯಿತು, ಅದು ಕಷ್ಟ ಉಂಟು, ನಡೆಯೋದು ಗ್ಯಾರಂಟಿ ತೆರಲಿಕ್ಕೆ ಆಗೋದಿಲ್ಲ, ಆದರೆ ಆಪರೇಷನ್ ಮಾಡುವ ಗ್ಯಾರಂಟಿ ಕೊಡೋದಿಲ್ಲ ನಾನು. ಆಯುಷ್ಮಾನಲ್ಲಿ ಅಂದರೆ ಐಶ್ವಿನ ಚಾರ್ಜ್ ನೀವು ಕಟ್ಟಬೇಕಾಗ್ತದೆ, ಏನು ಮಾಡೋದು, ಎಲ್ಲರೂ ಹೆದರಿಸಿ ಶುರು ಮಾಡಿದರು. ಒಂದು 2 ಲಕ್ಷ ಎಲ್ಲ ಬಿಲ್ ಆಗ್ಬೋದು, ಅದು ನೀವು ಆಯುಷ್ಮಾನ್ ಹೇಳಿ ಇದು ಮಾಡಿದರೆ ಏನು ಮಾಡುವುದು ಹೇಳಿ. ಹಾಗೆ ಸ್ವಲ್ಪ ದಿವಸ ಹಾಗೆ ಇತ್ತು. ಮತ್ತೊಂದು ದಿವಸ ನಾಗರಾಜನೊಟ್ಟಿಗೆ ಹೇಳಿದೆ, ನಾವು ವಿಜಯ್ ಇಂಜಿನಿಯರ್ ಒಟ್ಟಿಗೆ ಮಾತಾಡಿ ಆ ಸುಧಾಕರ್ ಡಾಕ್ಟರ್ ಒಂದು ಮಾಹಿತಿ ಕೇಳುವ, ಏನು ಮಾಡ್ಬೋದು, ಈಗ ಎಲ್ಲಿ 2.5 ಲಕ್ಷ ಆಗ್ತದೆ. ಹಾಗೆ ನಾಗರಾಜನ, ವಿಜಯ್ ಇಂಜಿನಿಯರ್, ನಾವು 3 ಜನ ಹೋದೆವು ಅಲ್ಲಿಗೆ ಸುಧಾಕರ್ ಡಾಕ್ಟರ್ ವೈದ್ಯಾಧಿಕಾರಿಯಲ್ಲಿ ವೆನ್ಲಾಕಲ್ಲಿ. ಅಲ್ಲಿ ಹೋಗುವ ಎಲ್ಲ ಹೇಳಿ ಮಾತಾಡಿ ಎಲ್ಲ ಆಗುವಾಗ ಅವರು ಇದು KMC ಹತ್ತಾವರಕ್ಕೆ ಅಲ್ಲಿ ವೈಶಾಖ್ ಭಟ್ ಹೇಳಿದ್ದಾರೆ, ಡಾಕ್ಟರ್ ವೈಶಾಖ್ ಭಟ್ ಹೇಳಿ, ಅವರಿಗೆ ಫೋನ್ ಮಾಡಿದರು. ICUಯಲ್ಲಿ ಅಲ್ಲಿ ದುಡ್ಡು ಕಟ್ಟಲಿಕ್ಕೆ ಆದರೆ ಏನು ಮಾಡ್ಬೋದು. ಹಾಗೆ ಇವರಿಗೆ ಫೋನ್ ಮಾಡಿ ಅವರಿಗೆ ರೆಫರ್ ಮಾಡಿ ಅವರಿಗೆ ಫೋನ್ ಮಾಡಿ ತುಂಬ ಪರಿಸ್ಥಿತಿಯನ್ನು ವಿವರಿಸಿದರು, ಹೀಗೆ ಏನಾದ್ರು ಮಾಡಲಿಕ್ಕೆ ಆಗ್ತದಾ ಅಂತೇಳಿ. ಆಗ ಅವರು ಕರ್ಕೊಂಬಂದು ಹೇಳಿದರು. ಹಾಗೆ ಕರ್ಕೊಂಬಂದು ಜೂನ್ 13ಕ್ಕೆ ನಾವು ಅಲ್ಲಿ ಅಡ್ಮಿಟ್ ಮಾಡಿದ್ದು. ಇವರೆಲ್ಲರೂ ಸೇರಿದ್ದಾರೆ, ನಾವು ಒಬ್ಬರಲ್ಲ, ಎಲ್ಲರೂ ಬಂದಿದ್ದಾರೆ. ಶಿವನಾಥ ಇದಿರ್ಬೋದು, ಸುರೇಂದ್ರ ಕಾಮತ್ ಇರ್ಬೋದು, ಹಾಗೆ ಇನ್ನಿತರವರು ಎಲ್ಲ ಬಂದಿದ್ದಾರೆ. ನಾಗರಾಜಣ್ಣ ಅಲ್ಲಿ ಅವತ್ತು ಆ ವಿಜಯ್ ಇಂಜಿನಿಯರ್ ಸುಧಾಕರ ಡಾಕ್ಟರ್ ಒಟ್ಟಿಗೆ ಮಾತಾಡದಿದ್ದರೆ ಈ ವ್ಯವಸ್ಥೆ ಆಗ್ತಿರ್ಲಿಲ್ಲ. ನನ್ನ ಹೆಸರು ಸುರೇಂದ್ರ ಕಾಮತ್ ಅಂತೇಳಿ, ಇಲ್ಲಿ ಸ್ಥಳೀಯರು. ಮೊದಲನೇದಾಗಿ ನ್ಯೂಸ್ ನೋಟ್ಔಟ್, ಇದಕ್ಕೆ ಮೂಲ ಕಾರಣ ಆರ್ಥಿಕ ಪರಿಸ್ಥಿತಿ. ಇದಕ್ಕೆ ಬೇಕಾದಂತ ಆರ್ಥಿಕ ಹಣಕ್ಕೆ ತಾವೆಲ್ಲ ವಿಡಿಯೋ ಮಾಡಿ ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರಿಂದ ಅವರಿಗೆ ತುಂಬಾ ಆರ್ಥಿಕವಾಗಿ ಹಣ ಸಂಗ್ರಹ ಆಗಿದೆ. ಚಂದ್ರಣ್ಣನ ಆರೋಗ್ಯ ಕಷ್ಟ ಅಂದ್ರೆ ನಡೀಲಿಕ್ಕೆ ಆಗ್ಲಿಕ್ಕಿಲ್ಲ, ಇನ್ನು ಮುಂದೆ ಅವರ ಜೀವನ ಇಲ್ಲಿಗೆ ಕೊನೆಗೊಳ್ತದೆ ಅನ್ನುವಂಥ ಒಂದು ಪರಿಸ್ಥಿತಿಯಲ್ಲಿ ಇರುವಾಗ ಈ ನೆರೆಕೆರೆಯವರ ಒಂದು ಇದರ ಮೇರೆಗೆ ಬೇರೆಲ್ಲ ಟ್ರೀಟ್ಮೆಂಟ್ಗಳನ್ನೆಲ್ಲ ಮಾಡಿದ್ರು. ಏನು ಮಾಡಿದ್ರು ಚಂದ್ರನ ಕೂತು ನಡೆಯುವಂಥ ಪರಿಸ್ಥಿತಿಯಲ್ಲಿ ಬರಲಿಲ್ಲ. ಆಗ ನಮ್ಮ ಕುಸುಮಧರ್ನ ಜಯನಗರಕ್ಕೆ ಏನೆಲ್ಲ ಆದರೂ ಕೂಡ ಅವರು ಮುಂಚೂಣಿಯಲ್ಲಿ ನಿಂತುಕೊಂಡು ಎಲ್ಲ ಕೆಲಸ ಕಾರ್ಯಗಳಲ್ಲಿ ಮಾಡುವಂಥ, ಅವರಿಂದ ಆಗುವಂಥ ಯಾವುದೇ ಫಲಾಪೇಕ್ಷೆ ಇಲ್ಲದೆ, ಆರ್ಥಿಕವಾಗಿ ಕೂಡ ಅವರು ಸದೃಢರಲ್ಲ, ಆದರೂ ಕೂಡ ಎಲ್ಲರ ಸಹಕಾರದಿಂದ ಅವರು ಈ ಒಂದು ಚಂದ್ರಣ್ಣನ ಬೆನ್ನಿಗೆ ನಿಂತು ಉಮೇಶಾಚಾರ್ಯ ಮತ್ತು ಕುಸುಮಣ್ಣ ಅವರು ಮಾಡಿದಂಥ ಸೇವೆ ಅವರನ್ನು ಇವರು ಯಾವಾಗ ಕೂಡ ಮರಿಬಾರ್ದು. ಅದೇ ರೀತಿ ಈ ಒಂದು ಮನೆ ಅರ್ಧದಲ್ಲಿ ನಿಲ್ಲುವಂಥ ಪರಿಸ್ಥಿತಿಯಲ್ಲಿರುವಾಗ ನಮ್ಮ ನಾಗರಾಜ ಮೇಸ್ತ್ರಿ ಅವರು ಕೂಡ ಒಂದು ಹಠವಾದಿ. ಯಾವುದೇ ಕಾರ್ಯ ಆಗಲಿ ಏನೇ ಮಾಡಲಿ ಅವರು ಮುಟ್ಟಿದ ಕೆಲಸವನ್ನು ತುದಿ ಮುಟ್ಟಿಸದೆ ಬಿಡುವುದಿಲ್ಲ. ಅಂಥ ಸಂದರ್ಭದಲ್ಲಿ ಆ ಮನೆಯನ್ನು ಕೂಡ ಪೂರ್ಣಗೊಳಿಸುವಲ್ಲಿ ಅವರ ಕೈಯಿಂದಲೇ ಆರ್ಥಿಕವಾಗಿ ಆಗಿ ಅವರೇ ಇದನ್ನು ಮುತುವರ್ಜಿ ವಹಿಸಿ ಆ ಮನೆಯನ್ನು ಪೂರ್ತಿ ಆಗುವ ಹಾಗೆ ಮಾಡಿ ಈಗ ಒಂದು ಉತ್ತಮವಾದಂಥ ಮನೆ ಕೂಡ ನಿರ್ಮಾಣ ಆಗಿ ಚಂದ್ರನ ಅದರಲ್ಲಿ ವಾಸವಾಗಿದ್ದಾರೆ. ಈಗ ಚಂದ್ರನ ನನಗೆ ಮೊನ್ನೆ ನಡೆಯುವಂಥ, ಈಗ ಇಲ್ಲೇ ಒಂದು ರೌಂಡ್ ಆಗ್ತಾಯಿದ್ರು, ಮೊನ್ನೆ ನಡೆಯುವಾಗ ತುಂಬ ಖುಷಿ ಆಯಿತು. ಯಾಕೆಂತೇಳಿ ಅವರು ಬರುವಾಗ ನಾನು ಮಾತಾಡ್ತೇನೆ ಅವರನ್ನು, ಎಲ್ಲಿದ್ದೀರಿ, ಹೇಗಿದ್ದೀರಿ ಚಂದ್ರನ ಅಂತೇಳಿ. ಆಗ ಈಗ ಇದ್ದೇನೆ, ನಡೆದುಕೊಂಡು ಹೋಗುದು ಅಲ್ಲಿ ನಿಸರ್ಗ ಕಟ್ಟೆವರೆಗೆ ನಾನು ನಡೆದು ಹೋಗಿ ಬರ್ತೇನೆ ಈಗ ಅಂತೇಳಿ ಮಾತಾಡಿ ಹೋಗ್ತಾರೆ. ಹೆಲ್ಪ್ ಮಾಡಿದವರಂತೂ ತುಂಬ ಜನ ಇದ್ದಾರೆ. ಅವರಿಗೆ ಆಗುವಂಥ ಸಹಕಾರವನ್ನು ಅವರವರು ಕೊಟ್ಟಿದ್ದಾರೆ. ಅವರು ತುಂಬ 15 ದಿನ KVJಲ್ಲಿ ಕೂಡ ಅಡ್ಮಿಟ್ ಮಾಡಿದ್ದೆವು. ನಾನೇ ಕರ್ಕೊಂಡು ಹೋಗಿದ್ದೇನೆ ರಿಕ್ಷಾದಲ್ಲಿ ತುಂಬ ದಿನ. ನಮಗೆ ಆರ್ಥಿಕವಾಗಿ ನಾವು ಸದೃಢ ಇಲ್ಲ, ನಮ್ಮಿಂದ ಆಗುವಂಥ ಸಹಕಾರವನ್ನು ನಾವು ಕೂಡ ಮಾಡಿದ್ದೇವೆ. ಚಂದ್ರಶೇಖರ್ ಅವರು ಒಂದು ಬ್ಯಾಂಕಿನಲ್ಲಿ ಸಣ್ಣ ಉದ್ಯೋಗದಲ್ಲಿದ್ದರು. ಆದರೆ ಅವರ ಪರಿಚಯ ಅಂತ ಹೇಳಿದರೆ ಹೀಗೆ ನೋಡಿ ಪರಿಚಯ ನಮಗೆ. ಅವ್ರು ಯಾರೊಟ್ಟಿಗೂ ಮೂಮೆಂಟ್ಸ್ ಇಲ್ಲ, ಅವರಾಯಿತು ಅವ್ರ ಕೆಲಸ ಆಯಿತು, ಇಲ್ಲಿ ಬರ್ತಾರೆ ಹೋಗ್ತಾರೆ, ಅಷ್ಟು ಬಿಟ್ಟರೆ ನಮಗೆ ಅಷ್ಟು ಪರಿಚಯ ಇಲ್ಲ. ಜನ ಗೊತ್ತುಂಟು ಯಾರು ಅಂತೇಳಿ, ಆದರೆ ಇವರು ಹಿನ್ನೆಲೆ ಏನು ಅಂತೇಳಿ ನಮಗೆ ಏನು ಗೊತ್ತಿಲ್ಲ ಆಯಿತು. ಯಾರು ಏನು ಅಂತೇಳಿ ಹೀಗೆ ನಮ್ಮ ಕುಸುಮರನ್ನ ಕೇಳುವಾಗ ಅವರು ಹೀಗೆ ಇಂತಿದ್ದವರು ಅಂತೆಲ್ಲ ಹೇಳಿದರು. ಅವ್ರ ಸಂಬಂಧಿಕರೆಲ್ಲ ಇಲ್ಲಿದ್ದಾರೆ ಅಂತೇಳಿ. ಅವರ ಸಂಬಂಧಿಕರು ಅಂತ ನಮಗೆ ವಿಷಯ ಗೊತ್ತಿಲ್ಲ. ನಾನು ಇವರು ಬೇರೆ ವಿಭಾಗದವರು ಅಂಥೇಳಿ ನಾನು ತಿಳ್ಕೊಂಡಿದ್ದೆ. ಅವರು ಕುಸುಮಣ್ಣ ಹೇಳುವಾಗ ಹೀಗೆ ಅಂತ ಹೇಳಿದರು. ಮುಖ್ಯವಾಗಿ ಸೂತ್ರಧಾರಿಗಳು ಅವರು 3 ಜನ, ಸುರೇಂದ್ರ ಕಾಮತ್ರು, ಕುಸುಮಣ್ಣ, ಉಮೇಶಾಚಾರ್ಯ ಅವರು. ಅವರ ಶ್ರಮಕ್ಕೆ ನಾವು ಎಷ್ಟು ಧನ್ಯವಾದ ಹೇಳಿದರೂ ಸಾಕಾಗೋದಿಲ್ಲ, ಅಷ್ಟು ಶ್ರಮ ಪಟ್ಟಿದ್ದಾರೆ. ಆಯ್ತು, ಇಷ್ಟೆಲ್ಲ ನಾವು ಮಾಡಿದರೂ ಕೂಡ ಲಾಸ್ಟಿಗೆ ಒಂದು ಆಪರೇಷನ್ ಬರುವಂಥ ಸಿಚುವೇಷನಲ್ಲಿ ಡಾಕ್ಟರ್ ಸುಧಾಕರ್ ಅದರೆಲ್ಲ ಮಾತಾಡಿ ನಮ್ಮ ವಿಜಯ್ ಕುಮಾರ್ ಇಂಜಿನಿಯರ್ ಅವರು ಭಾರಿ ಬ್ಯುಸಿ ಇರ್ತಾರೆ. ಹಾಗೆ ನಾನು ಒಮ್ಮೆ ಹೋಗಿ ಬರೋ ಸರ್, ಹೀಗೆ ಸುಧಾಕರ್ ಡಾಕ್ಟರ್ ಹತ್ರ ಮಾತಾಡಬೇಕು, ನಮಗೆ ಅಷ್ಟು ಪರಿಚಯ ಇಲ್ಲ,
ಹೋಗಬೇಕು ಅಂತ ಹೇಳಿದಾಗ ಅವ್ರು ಎಲ್ಲವನ್ನು ಬಿಟ್ಟು ಕೂಡಲೇ ಯಾವಾಗ ಹೋಗೋದು ಹೇಳು, ಅವತ್ತು ದಿನ ಹೋಗುವ ನಾವು ಅಂಥೇಳಿ ಹೊರಟರು. ಅಲ್ಲಿ ಹೋಗಿ ಆಗುವಾಗ ಅವ್ರ ಹತ್ರ ಮಾತಾಡಿ ಆಗುವಾಗ ಲೇಟ್ ಆಯಿತು. ಇದೆಲ್ಲ ರಿಪೋರ್ಟ್ ಎಲ್ಲ ತೋರಿಸಿ ಆಗುವ ಆಪ್ರೇಷನ್ ಡೌಟು ಉಂಟು, ನಾವು ಗ್ಯಾರಂಟಿ ಕೊಡೋದಿಲ್ಲ ಅಂತ ಹೇಳಿದ್ರೆ ನಮಗೆ ಹೆದರಿಕೆ ಆಯಿತು. ಕುಸುಮಣ್ಣ ನಮಗೆ ಮಲ್ಲ ದುಬಡವಾಯಿತು. ಯಾಕೆಂದರೆ ಮಲಗಿದಲ್ಲಿದ್ದಾರೆ, ಮಲಗಿದಲ್ಲಿ ಅಲ್ಲಿಂದ ಅಲ್ಲಿ ಹೇಳ್ತಾರೆ, ಇನ್ನು ಅದು ಇಲ್ಲದಾಗಿ ಬಿಡ್ತದೋ ಅಂತ ಹೇಳಿ ನಮಗೆ ಒಮ್ಮೆ ಹೆದರಿಕೆ ಆಯಿತು. ನಾವೊಂದು 2-3 ದಿನ ಬ್ರೇಕ್ ಮಾಡಿದ್ವಿ, ಅಲ್ಲಿ ಏನು ಮಾಡೋದು ಅಂತ ಹೇಳಿ. ಮತ್ತೊಂದು ದಿನ ಸಿಕ್ಕುವಾಗ ಹೀಗೆ ಮಾತಾಡಿದ್ರು, ದೇವರು ಇಟ್ಟಾಗ ಆಯಿತು, ಗಣಪತಿ ದೇವರು ಕೈ ಬಿಡೋದಿಲ್ಲ, ಏನು ಆಗುವ ನಾವು ಹೋಗುವ ಅಂಥೇಳಿ ನಾವು ಆಪ್ರೇಷನಿಗೆ ಹೊರಟು. ಆಪ್ರೇಷನ್ ಆಗಿ ಅದು ಸಕ್ಸಸ್ ಆಯಿತು ದೇವ್ರ ದಯಿಂದ. ಗಣಪತಿಯವರು ಕೈ ಬಿಡಲಿಲ್ಲ, ಎಲ್ಲರ ಸಹಕಾರದಿಂದ, ಊರಿನವ್ರ ಸಹಕಾರ. ಮತ್ತು ಅದಲ್ಲಷ್ಟಕ್ಕೆ ಸಾಕಾಗದು. ಇಷ್ಟು ತಿಂಗಳಿಂದ ಈ ತಾಯಂದಿರು ಊಟ, ಅವರಿಗೆ ವಸತಿ ವ್ಯವಸ್ಥೆ ಎಲ್ಲ ಮಾಡಿಕೊಡ್ತಾ ಇದ್ದಾರೆ. ಅವರು ಕೂಡ ತುಂಬ ಧನ್ಯವಾದ ಹೇಳಬೇಕು. ನಾವು ಇದ್ದೇವೆ, ಇದ್ರೂ ಕೂಡ ನಾವು ಅಲ್ಲಿಂದ ಅಲ್ಲಿಗೆ ಮಾತ್ರ ಹೊರಗಡೆ ಬರ್ತೇವೆ ಹೋಗ್ತೇವೆ ಹೇಳಿದರೆ ಆಯಿತು ಅಂತ ಹೇಳ್ತೀನಿ ಬಿಟ್ಟರೆ, ಆದರೆ ನಮಗೆ ಒಟ್ಟಿಗೆ ನಿಂತು ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಆಯಿತು, ಸಹಕಾರ ಉಂಟು ನಮ್ಮದು ಯಾವಾಗಲೂ. ಹಾಗಾಗಿ ತುಂಬ ಊರಿನವ್ರ ಸಹಕಾರ ತುಂಬ ಉಂಟು ಇದರಲ್ಲಿ. ನಮಗೆ ಎಲ್ಲದಕ್ಕೂ ಹೆಚ್ಚಾಗಿ ಗಣಪತಿಯವರು ನಮ್ಮನ್ನು ಕೈ ಬಿಡಲಿಲ್ಲ ಅವರನ್ನು. ಆದರೆ ಚಂದ್ರಶೇಖರಣ್ಣ ಇನ್ನೂ ಕೂಡ ಅವರು ಗುಣವಂತರ ಆಗ್ತಾರೆ, ಹುಷಾರಾಗ್ತಾರೆ. ಅದು ನಡ್ಕೊಂಡು ಬರ್ತದೆ ಅಂತೇಳಿ ನಮಗೊಂದು ಹೆಮ್ಮೆ ಆಗ್ತದೆ. ಈಗ ಸಣ್ಣ ಮಕ್ಕಳು ಒಂದು ಪುಟ್ಟ ಹೆಜ್ಜೆ ಹಾಕೊಂಡು ಹೋಗೋ ನಮಗೆ ಎಷ್ಟೊಂದು ಖುಷಿ ಆಗ್ತವೆ. ಆ ಖುಷಿ ನಮಗೆ ಇದಾಯ್ತು. ಈಗ 7 ಕ್ಯಾಂಟೀನ್ ಇವರ ಬಾಲಣ್ಣ ಕೂಡ 8 ತಿಂಗಳಿಂದ ಅವರು ಊಟ ಕೊಡ್ತಾ ಇದ್ದಾರೆ. ಯಾರೂ ಕೊಡೋದಿಲ್ಲ ಹಾಗೆ. ನಮಗೇನು ಅವರು ಹೋಗಿ ಎಲ್ಲ ಪರ್ಮನೆಂಟ್ ಅಲ್ಲಿ ಅವರೇ ಊಟ ಚಾಲ ಮುಂಚೆ ಕೂಡ ಅಲ್ಲೇ ಮಾಡ್ತಿದ್ರು. ಆದರೂ ಕೂಡ ತಾತ್ಕಾಲಿಕ ಅವರು ಎಷ್ಟು ದಿನ ಕೊಡ್ತಾರೆ, ಕೊಟ್ಟರು ಕೂಡ. ಹಾಗೆ ಇನ್ನೂ ಕೂಡ ಅವರು ಮಧ್ಯಾಹ್ನ ಹೊತ್ತೆ ಒಂದು ಊಟವನ್ನು ಅವರು ಇನ್ನೂ ಕೂಡ ಕಳಿಸಿಕೊಡ್ತಾ ಇದ್ದಾರೆ. ಹಾಗೆ ನಾಟ್ ಔಟ್ ಚಾನಲ್ಗೂ ತುಂಬ ಧನ್ಯವಾದಗಳು. ನಿಮ್ಮಿಂದ ಕೂಡ ತುಂಬ ಸಹಕಾರ ಆಗಿದೆ ಇದಕ್ಕೆ. ಹಾಗೆಯೇ ಚಂದ್ರಣ್ಣ ಅವರಿಗೆ ಸಾಕಷ್ಟು ಸಹಕಾರ ಕೊಟ್ಟವರಲ್ಲಿ ಬಾಲಣ್ಣ ಅವರು ಶ್ರೀರಾಮ್ಪೇಟೆ ಅವರು ಸವಿನ್ ಕ್ಯಾಂಟೀನ್ನ ಮಾಲೀಕರು. ಅವರು ಕೂಡ 8 ತಿಂಗಳಿಂದ 1-2 ದಿವಸನೇ ಈಗೆಲ್ಲ ಹೆಲ್ಪ್ ಮಾಡೋದಿಲ್ಲ ಅಂತ. ನೀವು 8 ತಿಂಗಳಿಂದ ಆಹಾರ ಹೋಟೆಲಿಂದ, ನಿಮ್ಮ ಹೋಟೆಲಿಂದ ಅವರಿಗೆ ಕೊಡ್ತಾ ಇದ್ರಿ. ನಾವು ಮಧ್ಯಾಹ್ನದ ಹೊತ್ತು ಮತ್ತೆ ಬೆಳಿಗ್ಗೆ ಸಾಯಂಕಾಲ, ಬೆಳಿಗ್ಗೆದು ಅವರು ಬರಲಿಲ್ಲ, ಮಧ್ಯಾಹ್ನ ಮತ್ತೆ ರಾತ್ರಿ ಇದು ಕೊಡ್ತಿದ್ದೇವೆ. ಊಟ ಮತ್ತೆ ತಿಂಡಿ ಅವರಿಗೆ ಮಧ್ಯಾಹ್ನಕ್ಕೆ ಮತ್ತೆ ರಾತ್ರಿ ಒಟ್ಟು ಕೊಡ್ತಿದ್ದೆ. ಹೌದು, ಒಟ್ಟಿಗೆ. ಇಂತಹ ಸಹಕಾರ ಮನುಷ್ಯನಿಗೆ ಎಷ್ಟು ಅವಶ್ಯಕ. ಒಬ್ಬರಿಂದ ಒಬ್ಬರಿಗೆ ಹೆಲ್ಪ್ ಮಾಡಿ ಬೇಕು. ನಾವು ಸಹ ಹಾಗೆ ಇದ್ದವರಲ್ಲ, ಒಬ್ಬರಿಗೊಬ್ಬರು ಹೆಲ್ಪ್ ಮಾಡಿಕೊಂಡಿರ್ಬೇಕು. ಹೌದು. ನಿಮ್ಮ ಕ್ಯಾಂಟೀನ್ ಬಗ್ಗೆ ನಮಗೆ ಹೇಳ್ಬೇಕಾದ್ರೆ ನೀವು ಬರೀ ಇದು ಮಾತ್ರ ಅಲ್ಲ, ದೀಪಾವಳಿ ಸಂದರ್ಭದಲ್ಲಿ ಒಂದು ದಿವಸ ಹೌದು ಫುಲ್ ಬಂದವರಿಗೆಲ್ಲ ಫ್ರೀ, ಉಚಿತ. ಹೌದು ಅಲ್ವಾ? ಊಟ ಕೊಡ್ತೇವೆ. ಊಟ ಕೊಡ್ತೀವಿ. ಸುಳ್ಯದ ಹೆಸರಾಂತ ಕ್ಯಾಂಟೀನ್. ಹಾಗೆಯೇ ಇವರು ಕೂಡ ಎಲ್ಲ ವಿಷಯದಲ್ಲೂ ಸಾಕಷ್ಟು ಕಾಣದೆ ಹೆಲ್ಪ್ ಮಾಡಿದ್ದಾರೆ ತುಂಬಾ ಜನಕ್ಕೆ. ಕಾಣುವಾಗಿಲ್ಲ, ಕಾಣದೆ ಹೆಲ್ಪ್ ಮಾಡಿದ್ರಿ ಎಲ್ಲ ಸರಿ. ಹೌದು, ನಾವು ಹೇಳಿದ್ರೆ ಫಲ ಹೋಯ್ತು. ಆದ್ರೆ ಹೇಳುದಿಲ್ಲ. ಒಳ್ಳೆ ಕೆಲಸ. ಹಾಗೆ ಸರ್, ಒಳ್ಳೇದಾಗಲಿ ಬಾಲಣ್ಣ ಅವರೇ. ಥ್ಯಾಂಕ್ ಯು. ನವೀನ್ ಕ್ಯಾಂಟೀನ್ ಆಲ್ರೆಡಿ ಪೂರ ಕಟ್ಟದೀಪ ಎಂಕ್ಲ ಅಡೆಲ್ಲ ಪೋಂದಿತ್ತ ಆರು ಉಷ್ಣ ಜೀಪ್ನಾಗ 2-3 ಪೋಂದಿತ್ತ ಬಯಾನ ಬಕ ದನಿಕ್ಲ ಒಟ್ಟಿಗೆ ಪೋಂದಿತ್ತ ಅಪ್ಪಲ ಪೋದು ಎಂಕ್ಲ ಚೂರು ಹೆಲ್ಪ್ ಮಾಡ್ತಾ ಐನತ್ತು ಮಲ್ತಾಯ್ತು. ಏನ ಕೈಟ ಐನತ್ತು ಬೊಕ್ಕ ಇருந்து ಬರ್ತಿದ್ದಾರೆ ನಾ ಯೂಟ್ಯೂಬ್ ಸಾಯ ಮನ್ಪಡೊಂದು ಆ ನೆಟ್ಟು ಸಾಯಲ್ಲ ಮಂತದ ಬೊಕ್ಕ ಅದು ದುಂಬುಡೆ ಪರಿಚಯ ಸಾಮಾನ್ಯ 10 ವರ್ಷ ನಾನು 14 ವರ್ಷ ಅನ್ಬೋದು. ಅಪ್ಪನ ಮೂಲ ಬಂದಾಗ ಬಂತ ಕಾಂಡೆ ಮತ್ತೆ ಬರೋ ನೋಡಿ. ಸೆವೆನ್ ಕ್ಯಾಂಟೀನ್ ಅಲ್ಲಿ ಈ ಫುಡ್ ರೆಡಿ ಮಾಡಬೇಕು ತಕ್ಷಣ ರೆಡಿ ಮಾಡ್ತಿದ್ದದ್ದು. ತಕ್ಷಣ ರೆಡಿ ಮಾಡಿ ಕಟ್ಟಿ ಎಲ್ಲ ಇಡ್ತಾ ಇದ್ರು. ಎಡ್ಡೆ ಕೆಲಸ ಏಪಲ ಕೈ ಬರ್ತುಂಡು ದೇವರ ಎಡ್ಡೆ ಮಲ್ಪರು. ಥ್ಯಾಂಕ್ ಯು. ನನ್ನ ಹೆಸರು ಆದರ್ಶ್ ಅಂತ, ಹಿಮಗಿರಿ ಮೆಡಿಕಲ್ ಅಲ್ಲಿ ಇರೋದು. ಚಂದ್ರಣ್ಣ ಅವರು ಈಗ ಹುಷಾರಾಗ್ತಾ ಇರೋದು ಎಲ್ಲರಿಗೂ ಬಹಳ ಖುಷಿಯ ಸಂಗತಿ. ಹಾಗೆ ಸರ್ವರ ಸಹಕಾರದಿಂದ ಚಂದ್ರಣ್ಣ ಹುಷಾರಾಗ್ತಿದ್ದಾರೆ. ಸೊ ದೇವರು ಅವರಿಗೆ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳಿಕೊಳ್ತೇನೆ.